ವಿಶ್ವ ತಾಯಂದಿರ ದಿನಾಚರಣೆ ಅಂಗವಾಗಿ ಮಡಿಲು ಶೀರ್ಷಿಕೆಯಡಿ ಮಮತೆಯ ಮಡಿಲಿಗಿದು ಗೀತ ನಮನ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಮೇ 9ರಂದು ಸಂಜೆ 6 ಗಂಟೆಯಿಂದ ಆಯೋಜಿಸಲಾಗಿದೆ ಎಂದು ಯುರೇಕಾ ಅಕಾಡೆಮಿ ಸಂಸ್ಥಾಪಕರಾದ ದೀಪಕ್ ದೊಡ್ಡಯ್ಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇ 10ರಂದು ವಿಶ್ವ ತಾಯಂದಿರ ದಿನ ತಾಯಿಯ ತ್ಯಾಗ ಮತ್ತು ಪ್ರೀತಿಯನ್ನ ಗೌರವಿಸುವ ವಿಶೇಷ ದಿನವಾಗಿದೆ. ಇದು ಸಾಂಕೇತಿಕ ಮಾತ್ರ. ತಾಯಂದಿರ ದಿನವು ಕೇವಲ ಒಂದು ದಿನದ ಆಚರಣೆಯಲ್ಲ, ಬದಲಾಗಿ ನಮ್ಮ ಜೀವನದಲ್ಲಿ ಅಮ್ಮನ ಮಹತ್ವವನ್ನ ಕ್ಷಣ ಕ್ಷಣವೂ ನೆನಪಿಸಿಕೊಳ್ಳುವ ಮತ್ತು ಆಕೆಗೆ ಕೃತಜ್ಞತೆ ಸಲ್ಲಿಸುವುದು ನಮ್ಮ ಕರ್ತವ್ಯ. ಪ್ರತಿಯೊಬ್ಬರ ಜೀವನದಲ್ಲಿ ಅಮ್ಮ ಅತ್ಯಂತ ಅಮೂಲ್ಯ ಎಂದರು. ನಮಸ್ಕಾರ. ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ನಾಡಿದ್ದು ಮೇ 9 ಶನಿವಾರ ಸಂಜೆ ಮಡಿಲು ಶೀರ್ಷಿಕೆಯಡಿ ಒಂದು ತಾಯಂದ್ರಿಗೆ ನಮಿಸುವಂಥ ಕಾರ್ಯಕ್ರಮ, ಒಂದಷ್ಟು ಅದರ ವಿಚಾರಗಳು ಚರ್ಚೆ ಮಾಡಿ ನಂತರ ಖ್ಯಾತ ಕಲಾವಿದರಿಂದ ಆ ಸಂಬಂಧ ಹಾಡುಗಳು ಗಾಯನದ ಮುಖಾಂತರ ತಾಯಂದ್ರಿಗೆ ವಂದಿಸುವಂಥ ಕಾರ್ಯಕ್ರಮ ನಗರದ ಪೂರ್ವಿ ಸುಗಮ ಸಂಗೀತ ಅಕಾಡೆಮಿ ಟ್ರಸ್ಟ್, ಯುರೇಕಾ ಅಕಾಡೆಮಿ, ಕನ್ನಡ ಸಂಸ್ಕೃತಿ ಇಲಾಖೆ, ಲಯನ್ಸ್ ಸಂಸ್ಥೆ, ಕನ್ನಡ ಸಾಹಿತ್ಯ ಪರಿಷತ್ ಈ ಎಲ್ಲ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮ. ಸಾಮಾನ್ಯವಾಗಿ ಪ್ರತಿ ವರ್ಷ ಮೇ 2ನೇ ಭಾನುವಾರ ವಿಶ್ವ ತಾಯಂದಿರ ದಿನ ಅಂತ ಆಚರಣೆ ಮಾಡ್ತೇವೆ. ಆ ಪ್ರಯುಕ್ತ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು. ವಿಚಾರಗಳ ವಿನಿಮಯಗಳ ಜೊತೆಗೆ ನಮ್ಮ ರಾಜ್ಯದ ವಿಶೇಷ ಖ್ಯಾತಿಯ ಹಾಡುಗಾರರು ಬರ್ತಾ ಇದ್ದಾರೆ. ಮಹೇಶ್ ಪ್ರಿಯದರ್ಶನ್ ಬರ್ತಾರೆ, ಶ್ರುತಿ ಬರ್ತಾರೆ, ರಮ್ಯಾ ಪ್ರಸನ್ನ ಬರ್ತಾರೆ, ಹಾಗೆ ನಮ್ಮ ಸ್ಥಳೀಯ ಕಲಾವಿದರಿರ್ತಾರೆ. ನಮ್ಮ ಪೂರ್ವಿ ಸುಗಮ ಸಂಗೀತ ಅಕಾಡೆಮಿ ಟ್ರಸ್ಟ್ನ ಅಧ್ಯಕ್ಷರು, ಈ ಒಂದು ಕಾರ್ಯಕ್ರಮದ ಸಾರಥಿಯಾದಂಥ ಸುಧೀರ್ ಅವರ ನೇತೃತ್ವದಲ್ಲಿ ಹಾಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ತಾವೆಲ್ಲ ಬನ್ನಿ, ತಮ್ಮನ್ನು ಕರೆತನ್ನಿ. ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿಯನ್ನು ಖ್ಯಾತ ನಿರೂಪಕಿಯಾದಂಥ ಸುಮಾಪ್ರಸಾದ್ ನಡೆಸ್ತಾರೆ. ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮನ್ನು ಸುಧೀರ್, ಸುಮಾಪ್ರಸಾದ್ ಉಪಸ್ಥಿತರಿದ್ದರು.